ಅಫಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದಲ್ಲಿ ಜೆಎಂ ಕೊರಬು ನೇತೃತ್ವದಲ್ಲಿ ಸಮಸ್ತ ರೈತರ ವಂತಿಕೆ ಹಣದಿಂದ ಶಂಕರಪ್ಪ ಹಡಲ್ಗಿ ತೋಟದಿಂದ ದಿಕ್ಸಂಗಿ ವರೆಗಿನ 2.5 ಕಿಲೋಮೀಟರ್ ಮುರಂ ರಸ್ತೆ ಕಾಮಗಾರಿ ಅಡಿಗಲ್ಲು ಸಮಾರಂಭಕ್ಕೆ ಚಾಲನೆ ನೀಡಲಾಗಿದೆ. ಮಂಗಲ ಶುಭ ಮಂಗಲ ಜಯತೆ ಮೋತಿನ ವೃತ್ತಿಯತೆ ಬೆಳಗುವೆ ಕಾರ್ತುಕಾರಿ ಶ್ರೀಮ ಜಗದ್ಗುರು पंचायत महाराज की श्री गजानन महाराज की श्री सैर मल्लिकार्जुन महाराज की श्री चौड़ेश्वरी महाराज की भूमि ताई माता की जय जय जलंपार. ओके सर ನೋಡಿ ಸರ್ ನೋಡಿ ಸರ್ ಸರ್ ನೋಡಿ ಗಾಡಿ ಸರ್ ಬರ್ರಿ ಬರ್ರಿ ಮಾಡಿ ಶುರು ಹಾ ರೈಟ್ ಹಾ जरा बोलो सर इकडे बरं जरा हां ಆಗಮಿಸಬೇಕಾಗಿ ತಮ್ಮಲ್ಲಿ ಕಳ್ಕೊಳ್ತಾ ಇದ್ದೀನಿ. ಹಾಗೂ ನಮ್ಮ ಲೇರೆ ಗ್ರಾಮದವರಾಗಿರ್ತಕ್ಕಂಥ ವೇದಿಕೆಗೆ ಆಗಮಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ 5 ಜನ ಪ್ರಗತಿಪರ ರೈತರನ್ನು ಸನ್ಮಾನಿಸಲಾಯಿತು. ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಜೆಎಂ ಕೊರಬು ಮಾತನಾಡಿ, ರಸ್ತೆ ಕಾಮಗಾರಿ ಅಡಿಗಲ್ಲು ಸಮಾರಂಭಕ್ಕೆ ಶಾಸಕ ಎಂವೈ ಪಾಟೀಲ್ ಅವರು ಬರಬೇಕಾಗಿತ್ತು. ಬರದೇ ಇರುವುದು ನನಗೆ ನೋವಾಗಿದೆ. ಈ ಭಾಗದಲ್ಲಿ ನೀರಾವರಿ ಆಗಬೇಕಾಗಿದೆ ಎಂದರು. ಅದು ಈ ಭಾಗಕ್ಕೆ ರೈತರದು ಪ್ರತಿ ಸಲ ಮಳೆಗಾಲ ಬಂದಾಗ ಭಾಳ ಕಷ್ಟ ಅನುಭವಿಸ್ತಾ ಇದ್ದಾರೆ. ಮತ್ತು ಎಲ್ಲರಿಗಿಂತ ಮೇಲಾಗಿ ನಮ್ಮ ರೈತರು ಹಳೆ ಕಾಲ ಪದ್ಧತಿಯಲ್ಲಿ ನಾವು ರೈತಾಪಿ ಮಾಡಿದರೆ ನಾವು ಆರ್ಥಿಕವಾಗಿ ಪ್ರಬಲರಾಗಕ್ಕೆ ಸಾಧ್ಯ ಇಲ್ಲ. ಮತ್ತು ಹೊಸ ಪದ್ಧತಿ ಮಾಡಬೇಕಾದ್ರೆ ಕಮರ್ಷಿಯಲಾಗಿ ನಾವು ಹೋಗ್ಬೇಕಂದ್ರೆ ಕಮರ್ಷಿಯಲ್ ಬೆಳೆಗಳು ಬಾಳಿ, ನಮ್ಮ ಪಪ್ಪಕಾಯಿ, ದ್ರಾಕ್ಷಿ ಇವೆಲ್ಲ ಬೆಳಿಬೇಕಾಗುತ್ತೆ, ಕಬ್ಬು. ಈ ಸಂದರ್ಭದಲ್ಲಿ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಭಾಳ ಕಷ್ಟ ಆಗ್ತದೆ. ಹೀಗಾಗಿ ರೈತರು ಪಾಪ ರೋಡೇ ಸರಿ ಇಲ್ಲ ಅಂತಂದ್ರೆ ನಾವು ಮುಂದೆ ಬೆಳೆಯೋದು ಹೆಂಗೆ ಅಂತ ಒಂದು ಸಲುವಾಗಿ ಅಸಹ್ಯ ಆಗೋದ್ರಿಂದ ಈ ಹಿಂದೆ ಒಂದು ಕರ್ಜಿಗಿತ್ತು ತೆಲುಣಿಗೆಗೆ ಸುಮಾರು ಒಂದು 3 ಕಿಲೋಮೀಟರ್ ರಸ್ತೆ ನಮ್ಮ ಸನ್ಮಾನ್ಯ ಶಾಸಕರಾದಂಥ ಎಂ ವೈ ಪಾಟೀಲ್ ಸಾಹೇಬರು ಅವರು ಒಂದು ನೀರಾವರಿ ನಿಗಮ ಸ್ಕೀಮ್ದಲ್ಲಿ ಸುಮಾರು ಒಂದು 20 ಲಕ್ಷ 30 ಲಕ್ಷ ಖರ್ಚು ಮಾಡಿ ರಸ್ತೆ ಮಾಡಿದರು. ಅದು ಎಷ್ಟೋ ರೈತರಿಗೆ ಅನುಕೂಲ ಆಯಿತು. ಇವತ್ತು ಎಷ್ಟೋ ರೈತರು ಕಬ್ಬು ಆ ರಸ್ತೆ ನಿಂತು ನೋಡಿದ್ರು. ಅದಾದ ನಂತರ ಇಲ್ಲಿ ಒಂದು 2 ರಸ್ತೆ ಭಾಳ ಮುಖ್ಯ ಇತ್ತು. ಈಗಾಗಲೇ ಒಂದು ಮಗ್ಗೂಲ್ ನಿಗಾವಣೆಯಿಂದ ನಮ್ಮ ದಿಕ್ಸಂಗಿ ಕ್ರಾಸ್ ರಸ್ತೆಯವರೆಗೆ ಒಂದು 2 ಕಿಲೋಮೀಟ್ರು ಒಂದು 90 ಲಕ್ಷ ಇಟ್ಟಿದ್ದಾರೆ. ಸುಮಾರು 5 ವರ್ಷದಿಂದ ಆ ರಸ್ತೆ ಪ್ರಾಬ್ಲಮ್ಸ್ ಆಗಿದೆ. ಇಲ್ಲಿವರೆಗೆ ನಮ್ಮ ತಾಲೂಕಿನ ಯಾವುದೇ ದಂಡಾಧಿಕಾರಿಗಳು ತಹಸೀಲ್ದಾರ್ ಆಗಲಿ ಸರ್ವೇರ್ ಆಗಲಿ ಆ ಸಂಬಂಧಪಟ್ಟ ಇಲಾಖೆದವರು ಇನ್ನೂ ಅದು ಬಗೆಹರಿಸಲಾರದಕ್ಕೆ ಒಂದು ರೈತರ ತೊಂದರೆ ಬಗೆಹರಿಸಲಾರ್ದಾಗ ಹಾಗೆ ಉಳಿದಿದೆ. ಈ ರಸ್ತೆ ಒಂದು ಭಾಳ ಡಿಮ್ಯಾಂಡ್ ಇತ್ತು ಇವತ್ತು ಮಾಡಿದ್ದು. ಹಲವು ಬಾರಿ ನಾವು ಹೋಗಿ ಕೇಳ್ಕೊಂಡಿದ್ದೀವಿ ಸಾಹೇಬರಿಗೆ. ಅದು ಇನ್ನೂ ಯಾವುದೋ ಒಂದು ಬಜೆಟ್ನಲ್ಲಿ ಇಲ್ಲಾರ ಸಲುವಾಗಿ ಅವರು ಇವತ್ತು ನಿಲ್ಲಿಸಿ ಪೂಜೆಗೆ ಬರ್ತಾ ಇದ್ದರು. ಏನಾರು ಮಾಡಿ ಪ್ರಾರಂಭ ಮಾಡೋಣ ಹೇಳಿದ್ನ ಕೊರ್ಬು ನಾನು ಮಾಡಿಸ್ತೀನಿ ಸರ, ರೈತಕ್ಕೆ ವಂತಿಕೆ ಹಾಕಿ ಮಾಡಿಸ್ತೀನಿ, ಮುಂದೆ ಏನಾದರೂ ಸಾಧ್ಯವಾದ ಕೊಡೋದ್ರಲ್ಲಿ ಬಿಡೋದ್ರಿ ಅಂದಿದ್ದೆ. ಆದರೂ ಶಾಸಕರಿಗೆ ಏನು ಕೆಲಸ ಇತ್ತು ನನಗೆ ಭಾಳ ನೋವಾಗ್ತಾಯಿದೆ. ಇವತ್ತು ಶಾಸಕರ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ವೈಯಕ್ತಿಕವಾಗಿ ನನ್ನ ಒಂದು ಏನು ಅಂತರಾಳದಲ್ಲಿದ್ದಂಥ ವಿಷಯ ನಾನು ಹೇಳ್ತಾ ಇದ್ದೀನಿ. ಅವರು ಬರಲಾರ್ದಕ್ಕೆ ವ್ಯಕ್ತಿಗವಾಗಿ ಭಾಳ ನೋವಾಗ್ತಾಯಿದೆ. ವ್ಯಕ್ತಿಗವಾಗಿ ಪರ್ಸ್ನಲ್ ಆಗಿ ಭಾಳ ನೋವಾಗ್ತದೆ. ಯಾಕಂದರೆ ಅವ್ರಿಗೆ ನಾನು ಹಚ್ಕೊಂಡಿನಿ ನಾನು. ಸೊ ಅವ್ರಿಗೆ ಯಾಕಂದರೆ ಅವ್ರು ಚಿರಂಜೀವಿ ಅಷ್ಟರ ಬಗ್ಗೆ ತೆಗೆಸ್ಬೇಕು ಹೋಗಿದ್ದಾರೆ. ಬಿಕಾಸ್ ಯಾವುದೇ ಮಾತು ಇದು ಆಗಲಿ ಮನುಷ್ಯ ತೂಕದಲ್ಲಿ ಇರಬೇಕು.
ತೂಕ ಬಿಟ್ಟು ಹೋಯ್ತು ಅಂದರೆ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ನಮ್ಮ ಎಮ್ ಎಲ್ ಶಾಸಕರು ಭಾಳ ಒಳ್ಳೆಯವರು, ಮಸ್ತದಿ ರಾಜಕಾರಣ. ಇವತ್ತು ಬರಲಾರ್ದು ನನಗೆ ಅಪಾರ ನೋವಾಗಿದೆ. ಆ ನೋವು ತಡ್ಕೊಳ್ಳೋಕ್ಕೂ ನನಗೆ ಆಗ್ತಾಯಿಲ್ಲ, ನೀವೇ ನೋಡ್ತಾ ಇದ್ದೀರಿ. ಆದರೂ ಇವತ್ತಿನ ದಿವಸ ನಮ್ಮ ಸನ್ಮಾನ್ಯ ಹಿಂದುಳಿದ ನಾಯಕರಾದಂಥ ಮಾಲಿಕ ಜಿತೇಂದ್ರ ಸಾಹೇಬ್ ಅಪಾರ ಬುದ್ಧಿಜೀವಿಗಳು, ವೇಗವಾಗಿ ಇದಕ್ಕಿದ್ದಂಗೆ ಹೇಳುವಂಥ ವ್ಯಕ್ತಿ. ಇವತ್ತು ಏನೇನು ಒಂದು ನಮ್ಮ ಸೊನ್ನಬೇರೆ ರಾಜ್ಯದ ರೂವಾರಿ, ರೈತರ ಇದರಲ್ಲಿ ಕ್ರಾಂತಿ ಮಾಡಿದಂಥವ್ರು ಅವ್ರು ಬಂದು ಇವತ್ತು ಪೂಜೆ ಮಾಡಿದ್ರು. ಅದ್ರ ಜೊತೆ ನಡೆದಾಡ ದೇವರು ನಮ್ಮ ಮಳೆಯ ಸ್ವಾಮಿಗಳು ಪೂಜೆ ಮಾಡಿದರು. ಅನೇಕ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಎಲ್ಲರೂ ಬಂದು ಪೂಜೆ ಮಾಡಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಇದೆ, ಇವತ್ತು ಖುಷಿ ಇದೆ. ಆ ರೈತರಿಗೆ ನಾವು ರೋಡ್ ಅದನ್ನು ಮುಗಿಸ್ಕೊಡ್ತೀನಿ, ಅವ್ರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಾನು ವ್ಯವಸ್ಥೆ ಮಾಡ್ತೀನಿ. ಕಮರ್ಷಿಯಲ್ ಬೆಳೆಗಳನ್ನು ಆರಾಮಾಗಿ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ. ಈಗ ನಮ್ಮ ಸರ್ಕಾರ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದೆ. ನಮ್ಮ ಸರ್ಕಾರ ಎಲ್ಲಿ ಫೇಲ್ಯೂರ್ ಇಲ್ಲ. ಯಾಕೆ ಬಡವ್ರದ್ದು, ಹಿಂದುಳಿದು, ದಲಿತರು ಎಲ್ಲ ಜಾತಿಯ ಒಳಗೆ ಬಡವರಿದ್ದಂಥ ವ್ಯಕ್ತಿಗಳಿಗೆ ಆದಂಥ ಸರ್ಕಾರ ನಮ್ಮದು. ಗ್ಯಾರಂಟಿ ಯೋಜನೆ ಕೊಟ್ಟು ಯಾರು ಮಾಡ್ತಾ ಇಲ್ಲ. ಎಷ್ಟೋ ರಾಜ್ಯದಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಕೊಡೋದ್ರೊಂದಿಗೆ ಡೆವಲಪ್ಮೆಂಟ್ ಕೆಲಸನೂ ಮಾಡ್ತಾ ಇದೆ. ಬಟ್ ಎಟ್ ಎ ಟೈಮ್ ಒಂದೇ ಸಲ ಎಲ್ಲರೂ ಮಾಡಂದ್ರೆ ಬಜೆಟ್ ಕಷ್ಟ ಆಗ್ತದೆ. 5 ವರ್ಷ ಪೀರಿಯಡ್ ಯಾವುದಕ್ಕೆ ಮಾಡಿದೆ ಒಂದು ಸರ್ಕಾರಕ್ಕೆ? 5 ವರ್ಷ ಪೀರಿಯಡ್ನಲ್ಲಿ ಏನೋ ಇದ್ದಂಥ ಬಜೆಟ್ನಲ್ಲಿ ಕೊಟ್ಟದಂಥದ್ದು ಮುಗಿಸ್ಬೇಕಂತಿದೆ. ಒಂದೊಂದು ಸಲ ಬಜೆಟ್ಗಿಂತ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ರೈತರದು. ಅಂಥ ಸಂದರ್ಭದಲ್ಲಿ ಇವು ಪ್ರಾಬ್ಲಮ್ಸ್ ಆಗುತ್ತೆ, ಯಾರಿಗೆ ಶಾಸಕರಿಗಾಗಲಿ ಇನ್ನು ಸರ್ಕಾರಕ್ಕೂ ಆಗಲಿ. ಅಂಥ ಸಂದರ್ಭದಲ್ಲಿ ನಾವು ಕಾರ್ಯಕರ್ತರಾಗಲಿ, ಮುಂಚೂಣಿ ಇದ್ದ ಲೀಡರ್ಗಳು, ನಾವು ಎಮ್ ಎಲ್ ಎವ್ರಿಗಾಗಲಿ ಸರ್ಕಾರಕ್ಕಾಗಲಿ ಸಹಕಾರ ಕೊಡಬೇಕಾಗುತ್ತೆ. ನಮ್ಮ ಕಾಂಗ್ರೆಸ್ ಶಾಸಕರು ಭಾಳ ಒಳ್ಳೆಯವರು. ಇವತ್ತಿನ ವಯಸ್ಸಿನಲ್ಲಿ ಅವರು ಭಾಳ ಅತ್ಯುತ್ತಮವಾದ ವ್ಯಕ್ತಿ. ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ವ್ಯಾಮೋಹ ಇರ್ತದಲ್ಲ, ಆ ವ್ಯಾಮೋಹ ಇರೋದ್ರಿಂದ ಒಂದೊಂದು ಸಲ ಗಂಟೆಲ್ಲ ಕಟ್ಟದಂಗಾಗುತ್ತೆ, ಕುತ್ತಿಗೆಗೆ ಹಗ್ಗ ಹಾಕದಂಗೆ ಆಗುತ್ತೆ. ಅಂಥ ಒಂದು ಸನ್ನಿವೇಶದಲ್ಲಿ ಅವರು ಸ್ವಲ್ಪ ಅಸಹಾಯಕರಾಗಿದ್ದಾರೆ. ಬಟ್ ನಮ್ಮ ಶಾಸಕರಂಥ ಒಳ್ಳೆಯ ಶಾಸಕರು ಸಿಗೋದಿಲ್ಲ. ಅಷ್ಟು ಮುತ್ಸದ್ದಿ ರಾಜಕಾರಣಿ, ಯಾರಿಗೂ ನೋವು ಮಾಡುವಂಥ ವ್ಯಕ್ತಿ, ಇದ್ದಕ್ಕಿದ್ದಂಗೆ ಹೇಳುವಂಥ ವ್ಯಕ್ತಿ. ಬಟ್ ಆದರೆ ಅವರು ಚಿರಂಜೀವಿ ಅವರು ಬಹಳ ಭಾಗಿಯಾಗಿದ್ದರಿಂದ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಮಿಸ್ಫೈರ್ ಆಗ್ತಾಯಿದೆ. ನಾವು ಹೇಳಿದೆವು, ತಿದ್ದುಕೊಂಡು ಹೋಗಂತ ಹೇಳಿದೆವು. ಎಷ್ಟು ಮಟ್ಟಿಗೆ ಸರಿ ಹೋಗುತ್ತೆ ನೋಡೋಣ. ಇಲ್ಲಾಂದ್ರೆ ಮುಂದಿನ ದಿನಮಾನದಲ್ಲಿ ಮತ್ತು ಕೆಲವು ವಿಚಾರಗಳನ್ನು ನಮ್ಮ ಶಾಸಕರಿಗೆ ಹೈಕಮಾಂಡ್ಗೆ ತಂದು ಸರಿಪಡಿಸಿಕೊಂಡು ಈ ಕಾಂಗ್ರೆಸ್ ಪಕ್ಷ ಅಫ್ಜಲ್ಪುರ ತಾಲೂಕಿನಲ್ಲಿ ಬಲಿಷ್ಠವಾಗಿ ಮಾಡುವಂಥ ಶಕ್ತಿ ರಾಜೀಯ. ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಮಾತನಾಡಿ, ಇನ್ನುಳಿದ ರಸ್ತೆಯನ್ನು ಮಾಷಾಳದವರೆಗೆ ನಿರ್ಮಾಣ ಮಾಡಲು ಜೆಎಂ ಕೊರಗು ಹಾಗೂ ನಾವು ಕೊಂಡಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಅನುದಾನವನ್ನು ಮಂಜೂರು ಮಾಡಿಸಲಾಗುವುದು ಎಂದು ತಿಳಿಸಿದರು. ಕೊರಗೂರ ತೋಟದಲ್ಲಿ ಇವತ್ತೆಲ್ಲ ರೈತರು ಸೇರಿ, ಯಾಕಂದ್ರೆ ರೈತರಿಗೆ ಎಲ್ಲ ಕಡೆಗಳಲ್ಲಿ ತಮ್ಮ ಜಮೀನುಗಳಿಗೆ ಬೆಳೆದಂಥ ಬೆಳೆ ಹೋಗ್ಲಿಕ್ಕೆ ರಸ್ತೆ ಸಂಪರ್ಕ ಇರೋದಿಲ್ಲ. ಹೀಗಾಗಿ ಈ ಒಂದು ಕಷ್ಟವನ್ನು ನೋಡಿ ಕೊರಗು ಅವರು ಇಲ್ಲಿಯ ರೈತರನ್ನೆಲ್ಲ ಕೂಡಿಸಿ ಅಲ್ಪ ಸ್ವಲ್ಪ ಹಣ ವಂತಿಕೆ ಮಾಡಿ, ಅಂದರೆ ಕಾಂಟ್ರಿಬ್ಯೂಷನ್, ಈ ಭಾಗದಲ್ಲಿರ್ತಕ್ಕಂಥ ರೈತರಿಂದ ಹಣ ಕಾಂಟ್ರಿಬ್ಯೂಷನ್ ಮಾಡಿ ಒಂದು ಪಕ್ಕಾ ರಸ್ತೆ ಮಾಡ್ತಕ್ಕಂಥ ಒಂದು ತೀರ್ಮಾನ ತೊಗೊಂಡು ಅದಕ್ಕೆ ನಮಗೆ ಪೂಜ್ಯರುವಂಥ ವಿಶ್ವನಾಥ ಮಳೇಂದ್ರ ಸ್ವಾಮಿ ಅವರಿಗೆ, ನಮಗೆ ತಾಲೂಕಿನ ಎಲ್ಲ ಮುಖಂಡರು ಕರೆಸಿ ಈ ಕಾರ್ಯಕ್ರಮಕ್ಕೆ ಅಡಿಗಲ್ಲಿ ಇಟ್ಟಿದ್ದಾರೆ, ಪೂಜೆ ಪ್ರಾರಂಭ ಮಾಡಿದ್ದಾರೆ. ಇದು ನಿಜವಾಗಿ ಒಳ್ಳೆಯ ಒಂದು ಕಾನ್ಸೆಪ್ಟ್. ಪ್ರತಿಯೊಬ್ಬ ರೈತ ಈ ರೀತಿ ಗ್ರಾಮದಲ್ಲಿ ಇರ್ತಕ್ಕಂಥ ಮುಖಂಡರು, ದೇವರು ನಮಗೆ ಯಾವುದೋ ಒಂದು ರೀತಿಯಿಂದ ಶಕ್ತಿ ಕೊಟ್ಟಿರ್ತಾರೆ. ಎಲ್ಲರಿಗೂ ಈ ಶಕ್ತಿ ಇರಲ್ಲ, ಬಡವರಿಗೆ ಈ ಕೆಲಸ ಮಾಡೋಕ್ಕಾಗಲ್ಲ. ದೇವರು ಕೊಟ್ಟಂಥ ಈ ಶಕ್ತಿ ಹಿನ್ನೆಲೆಯಲ್ಲಿ ಇಂಥ ಪರೋಪಕಾರಿ ಕೆಲಸಗಳು ಆಗ್ತವೆ. ಇಂಥ ಒಂದು ಒಳ್ಳೆಯ ಒಂದು ಗುಣವನ್ನು ಇಟ್ಕೊಂಡು ಅವರು ತಮ್ಮ ಖರ್ಚಿನಿಂದ ಮತ್ತು ಕೆಲವು ರೈತರನ್ನು ಕೂಡಿಸ್ಕೊಂಡು ಈ ರಸ್ತೆಯನ್ನು ಪ್ರಾರಂಭ ಮಾಡಿದ್ದಾರೆ. 2.5 ಕಿಲೋಮೀಟರ್, ಅಂದರೆ 2.50. ಅಂದಾಜು ಇವತ್ತು ಮುರುಮ್ ರಸ್ತೆ ಆದರೂ ಕೂಡ ಒಂದು 25 ಲಕ್ಷ ಬೇಕಾಗ್ತದೆ. ಕಿಲೋಮೀಟರ್ 5 ಲಕ್ಷ ಬೇಕು ಮುರುಮ್ ರಸ್ತೆ ಆದರೂ ಕೂಡ. ಪಕ್ಕ ರಸ್ತೆ ಆದ್ರೆ ಈಗಿನ ಅಂದಾಜು ಪ್ರಕಾರ 7.5 ಕಿಲೋಮೀಟರ್ ಹೇಳಿದ್ರು ಕೂಡ ಒಂದೊಂದಕ್ಕೆ 1 ಕೋಟಿ ರೂಪಾಯಿ ಬೇಕಾದ್ರೆ 2.5 ಕೋಟಿ ಆಟ ಕೊಡೋಕ್ಕಾಗಲ್ಲ. ತುರ್ತಾಗಿ ರೈತರ ಬೆಳೆದಂಥ ದ್ರಾಕ್ಷಿ ಇರ್ಬೋದು, ಕಬ್ಬು ಇರ್ಬೋದು, ಜೋಳ ಇರ್ಬೋದು, ಅವರೆಲ್ಲ ದವಸ ಧಾನ್ಯಗಳು ಸುಗಮವಾಗಿ ತಮ್ಮ ಹೊಲದಿಂದ ಯಾರ್ಡಿಗೆ ಹೋಗಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಒಳ್ಳೆ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿ ಇವತ್ತು ಆ ಕೆಲಸ ನಡೀತಾ ಇದೆ, ನಿಜವಾಗಿ ಮೆಚ್ಚತಕ್ಕಂಥ ಕೆಲಸ ಆಗಿದೆ. ಮತ್ತು ಇದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ನೋವನ್ನು ಅರಿಕೆ ಬಜೆಟ್ನಲ್ಲಿ ಹೊಸದಾಗಿ ಈ ಸಲ ಘೋಷಣೆ ಮಾಡಿದೆ. ಯಾರೂ ಮುಖ್ಯಮಂತ್ರಿ ಮಾಡಿದ್ದಿಲ್ಲ, ಯಾವ ಮುಖ್ಯಮಂತ್ರಿ ಕೂಡ ಈ ರೀತಿ ಘೋಷಣೆ ಮಾಡಿದ್ದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ನೋವನ್ನು ಅರಿಕೆ
ಇಂಥ ಜಮೀನುಗಳಿಗೆ 12 ಲಕ್ಷ ರೂಪಾಯಿ ಸರ್ಕಾರದಿಂದ ಸಂಪರ್ಕ ವಹಿಸ್ತಕ್ಕಂಥ ರೈತರವರಿಗೆ ವಹಿಸ್ತಕ್ಕಂಥ ರಸ್ತೆ ಆಗಬೇಕು ತಿಳ್ಕೊಂಡು ಯೋಜನೆಯಲ್ಲಿ ಕ್ರಿಯಾಯೋಜನೆಯಲ್ಲಿ ಹಣ ಇಟ್ಟಿದ್ದರಿಂದ ನಾನು ಈ ಒಂದು ವೇದಿಕೆ ಮೇಲೆ ಅವರಿಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ. ಸಿದ್ದರಾಮಯ್ಯವ್ರಿಗೆ ಹೇಳಿ 12 ಲಕ್ಷ ರೂಪಾಯಿ ಹಣನೂ ಕೂಡ ಇದಕ್ಕೆ ಒಂದು ಪೂರಕವಾಗಿ ಅಂದರೆ ಒಂದು ಸಮಾಧಾನ ಆಗ್ತಕ್ಕಂಥ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ರೈತರದ್ದು ಇರ್ತದೆ, ಸರ್ಕಾರದ್ದು ಇರಬೇಕು. ಆ ರೀತಿ ಕೆಲಸ ಮಾಡಿಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಇದು ಪ್ರತಿಯೊಬ್ಬರು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರು ಈಗಾಗಲೇ ನಾವು ಸಾಕಷ್ಟು ನೀರಾವರಿ ಮಾಡಿದ್ದೇವೆ. ಈ ನೀರಾವರಿಯಿಂದ ಭಾಳ ಜನ ಈಗ ಕಬ್ಬು ಬೆಳೀತಾ ಇದ್ದಾರೆ. ಬೇರೆ ಬೇರೆ ಜೋಳ ಗೋಧಿ ಗೀದಿ ಒಯ್ಬೇಕಾದ್ರೂ ಬಡ್ಡೆ ಒಯ್ಬೋದು. ಇದೇ ಸಂದರ್ಭದಲ್ಲಿ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಮಾತನಾಡಿದರು. JM ಕೊರಬು ಸಾಹೇಬರು ಭಾಳ ಒಳ್ಳೆಯ ಕೆಲಸವನ್ನು ತಮ್ಮ ಹೊಲದೊಳಗೆ ಮಾಡಿದ್ದಾರೆ. ಒಬ್ಬ ರೈತರಾಗಿ ರಾಜಕಾರಣಿ ಆದರೂ ಕೂಡ ಒಬ್ಬ ರೈತರಾಗಿ ಈ ಭಾಗದೊಳಗೆ ರೈತರಿಗೆ ದಾರಿ ದೀಪ ಆಗುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತು ದಿವಸ 43 ಎಕರೆ ತಮ್ಮ 100 ಎಕರೆ ಜಮೀನದೊಳಗೆ 43 ಎಕರೆ ದ್ರಾಕ್ಷಿಯನ್ನು ವಾಣಿಜ್ಯ ಬೆಳೆಯನ್ನು ಇವತ್ತು ದಿವಸ ಬೆಳೆದಿದ್ದಾರೆ. ಅದರ ಮುಖಾಂತರವಾಗಿ ಈ ಭಾಗದ ರೈತರಿಗೆ ನಿಜವಾಗಿ ಕೂಡ ಅವರು ಮಾದರಿ ಆಗಿದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಅವರಿಗೆ ಅವ್ರು ಮಾಡುವಂಥ ಕಾರ್ಯ ಯಶಸ್ವಿ ಆಗಲಿ, ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯವನ್ನು ಕೊಟ್ಟು ಕಾಪಾಡುವ ಮಾತನ್ನು ಈ ಸಂದರ್ಭದೊಳಗೆ ನಾನು ತಮಗೆಲ್ಲ ತಿಳಿಸ್ತಾ ಇದ್ದೀನಿ. ಅವರಿಗೆ ಎಲ್ಲ ರೈತರನ್ನು ಕರೆಸ್ಕೊಂಡು ಎಲ್ಲ ರೈತರಿಗೆ ಸನ್ಮಾನ ಮಾಡಿ ರೈತರ ಪರವಾಗಿ ಮಾಡುವಂಥ ಕಾರ್ಯಕ್ಕೆ ಭಾಳ ಶ್ಲಾಘನೀಯವಾದಂಥದ್ದು. ಅವರು ಭಗವಂತ ಅವರಿಗೆ ಇನ್ನೂ ಕೂಡ ಇಂಥ ಕಾರ್ಯಕ್ರಮ ಮಾಡುವಂಥ ಶಕ್ತಿ ಸಾಮರ್ಥ್ಯ ಭಗವಂತ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಿದ್ದಯ್ಯ ಹಿರೇಮಠ್, ಮುಖಂಡರಾದ ಗುರುಬಾಳಪ್ಪ ಜಕಾಪುರ್, ನಾನಾಗೌಡ ಪಾಟೀಲ್, ನಾಗರಾಜ್ ಉಡ್ಚಾಣ್, ಶಂಕರ್ ಮೇತ್ರೆ, ಶುಭಂ ಜೆ ಕೊರಬು, ಮಲ್ಲಿನಾಥ್ ಪಾಟೀಲ್ ಚಿಮಣ್ಗೇರ, ಗುಂಡಪ್ಪ ಪೂಜಾರಿ, ಶ್ರೀಪಾದ್ ಇತರರು ಇದ್ದರು.